ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿರನಾದರದಿ ಕೇಳುವುದು. ಜಲವನಪಹರಿಸುವ ಗಳಿಗೆ ಬಟ್ಟಲ ನುಳಿದು, ಜೈಗಂಟೆ ಕೈ ಪಿಡಿದೆಳೆದು, ಹೊಡೆವಂದರಲ್ಲಿ ಸಂತತ ಕರ್ತೃತಾನಾಗಿ, ಹಲಧರಾನುಜ ಪುಣ್ಯ ಪಾಪದ ಫಲಗಳನ್ನು ದೇವಾಸುರಗಣದೊಳು ವಿಭಾಗ ಮಾಡಿ ಉಣಿಸುತ್ತ ಸಾಕ್ಷಿಯಾಗಿಪ್ಪ. ಜಲವನಪಹರಿಸುವ ಗಳಿಗೆ ಬಟ್ಟಲು ಉಳಿದು, ಗಳಿಗೆ ಬಟ್ಲ ಅಂತ ಇದು ಹಿಂದಿನ ಕಾಲದಲ್ಲಿ ಸಮಯವನ್ನು ತಿಳಿಲಿಕ್ಕೆ ಮಾಡಿಕೊಂಡು ಒಂದು ವ್ಯವಸ್ಥೆ. ಇವತ್ತು ನಮಗೆಲ್ಲ ಗಡಿಯಾರ ಉಂಟು, ಸಮಯ ಸೂಚಕವಾಗಿ ಗಡಿಯಾರಗಳನ್ನು ನಾವು ಬಳಸ್ತೇವೆ. ಹಿಂದೆ ಗಡಿಯಾರ ಇಲ್ಲ. ಹಾಗಾಗಿ ಈ ವ್ಯವಸ್ಥೆಯನ್ನು ಎಲ್ಲರೂ ಮನೆಯಲ್ಲಿ ಮಾಡಿಕೊಳ್ಳೋದು ಕಷ್ಟ. ಅದರಿಂದ ರಾಜ ಒಂದು ವ್ಯವಸ್ಥೆ ಮಾಡಿರ್ತಿದ್ದ. ಎಲ್ಲರ ಊರಿನ ಜನರಿಗೆ, ಆ ಗ್ರಾಮದ ಜನರಿಗೆ ಸಮಯ ತಿಳಿಲಿಕ್ಕಾಗಿ ರಾಜರು, ಆ ಊರ ಅಧಿಕಾರಿಗಳು ಒಂದು ವ್ಯವಸ್ಥೆ ಮಾಡಿರ್ತಿದ್ರು. ಏನು ವ್ಯವಸ್ಥೆ ಅಂದರೆ, ಜೈಗಂಟೆ ಕೈ ಪಿಡಿದು ಎಳೆದು ಹೊಡೆ ಬಂದದಲ್ಲಿ ಸಮಯಕ್ಕೆ ಗಂಟೆ ಬಾರಿಸೋದು. ಎಷ್ಟು ಸಮಯ ಆಯಿತು ಅನ್ನೋದನ್ನು ಗಂಟೆ ಬಾರಿಸಿ ಊರಿಗೆ ತಿಳಿಸತಕ್ಕಂಥದ್ದೊಂದು ವ್ಯವಸ್ಥೆ. ಆ ಗಂಟೆ ಬಡಿಯುವವರಿಗೆ ಹೇಗೆ ಸಮಯ ಗೊತ್ತಾಗ್ತಿತ್ತು ಅಂದರೆ, ಗಳಿಗೆ ಬಟ್ಲು ಅಂತ ಮಾಡ್ತಾಯಿದ್ರು. ಇದರ ಕಲ್ಪನೆ ಇವತ್ತು ಇಲ್ಲ, ಅದು ಸ್ವಲ್ಪ ನಾವು ನೋಡಬೇಕು. ಗಳಿಗೆ ಬಟ್ಲು ಅಂತ. ಗಳಿಗೆ ಬಟ್ಲು ಅಂದರೆ ಏನು ಗೊತ್ತಾ? ಒಂದು ಬಟ್ಟಲೆ ಮಾಡಬೇಕು. ಆ ಬಟ್ಟಲ ತಾಮ್ರದ್ದಾಗಬೇಕು. ಅದು 4 ಅಂಗುಲ ಆ ಬಟ್ಟಲಿನ ವ್ಯಾಸ ಇರಬೇಕು. ಅದರ ಆಳ 4 ಅಂಗುಲ ಇರಬೇಕು. ಅದರ ವ್ಯಾಸ, ಆ ಬಟ್ಟಲಿನ ಸುತ್ತಳತೆ, ಅದು ವ್ಯಾಸ ಎಷ್ಟಿರಬೇಕು? 4 ಅಂಗುಲ ಇರಬೇಕು. ಆಳು ಕೂಡ 4 ಅಂಗುಲನೇ ಇರಬೇಕು. ಇಂಥದ್ದೊಂದು ಅಳತೆಯ ಬಟ್ಟಲು. ಅದಕ್ಕೆ ಒಂದು ತೂತು ಹಾಕಬೇಕು ಕೆಳಗೆ. ಆ ತೂತು ಕೂಡ ಎಷ್ಟಿರಬೇಕು ಅನ್ನೋದಕ್ಕೆ ಅಳತೆ ಹೇಳ್ತಾರೆ ಶಾಸ್ತ್ರಕಾರರು. 20 ಗುಂಜಿ ತೂಕದ ಒಂದು ಬಂಗಾರದ ತಂತಿ. 20 ಗುಂಜಿ ತೂಕದ ಬಂಗಾರದ ತಂತಿ ಎಷ್ಟು ಮಾಡಿದರೂ ಬರ್ತದೆ. ಅದು ಎಷ್ಟು ಮಾಡೋಂಗಿಲ್ಲ. ಅದನ್ನು 4 ಅಂಗುಲಕ್ಕೆ ಮಾಡಬೇಕು. 20 ಗುಂಜಿ ತೂಕದ ಬಂಗಾರದ ಕಡ್ಡಿಯನ್ನು 4 ಅಂಗುಲ ಮಾಡಬೇಕು. ಆ ಬಟ್ಟಲಿಗೆ ತೂತು ಹಾಕಿರ್ತೀವಲ್ಲ, ಆ ತೂತಿನಲ್ಲಿ ಆ ಬಂಗಾರದ ತಂತಿ ಹೋಗುವಷ್ಟೇ ಇರಬೇಕು. ಅದು ತೂತು ದೊಡ್ಡದು ಮಾಡೋಂಗಿಲ್ಲ. ಆ ತೂತು ಎಷ್ಟಿರಬೇಕು? 4 ಅಂಗುಲದ 20 ಗುಂಜಿ ತೂಕದ ಬಂಗಾರದ ತಂತಿ ಆ ತೂತಿನಲ್ಲಿ ಹೋಗುವಷ್ಟಿರಬೇಕು. ಅದಕ್ಕಿಂತ ದೊಡ್ಡ ತೂತು ಇರಬಾರ್ದು. ಬಟ್ಟಲು 4 ಅಂಗುಲ ಅಗಲ, 4 ಅಂಗುಲ ಆಳ. ಇಂಥ ಬಟ್ಟಲು 20 ಗುಂಜಿ ತೂಕದ 4 ಅಂಗುಲದ ಬಂಗಾರದ ತಂತಿ ಆ ತೂತಿನಲ್ಲಿ ತೂರುವಷ್ಟೇ ಒಂದು ಆ ಬಟ್ಟಲಿಗೆ ತೂತು ಹಾಕಬೇಕು. ಇದು ಗಳಿಗೆ ಬಟ್ಟಲು ಅಂತ. ಹೀಗೆ ಈ ಗಳಿಗೆ ಬಟ್ಟಲನ್ನು ಏನು ಮಾಡಬೇಕು ಅಂದರೆ, ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ತುಂಬಿಸಿ ಅದರಲ್ಲಿ ಆ ಗಳಿಗೆ ಬಟ್ಟಲನ್ನು ಹಾಕಬೇಕು. ಕೆಳಗೆ ತೂತು ಉಂಟಾದ್ದರಿಂದಾಗಿ ನೀರು ತುಂಬುತ್ತಾ ಬರ್ತದೆ. ಅದು ಆ ಗಳಿಗೆ ಬಟ್ಟಲಿನಲ್ಲಿ ನೀರು ತುಂಬುತ್ತಾ ಬರ್ತದೆ. ನೀರು ತುಂಬುತ್ತಾ ಬಂದು ಆ ಬಟ್ಟಲು ಪೂರ ತುಂಬಿ ಮುಳುಗಿದರೆ ಒಂದು ಗಳಿಗೆ ಆಯಿತು ಅಂತ ಲೆಕ್ಕ. ಅದಕ್ಕೆ ಅದು ಗಳಿಗೆ ಬಟ್ಟಲು ಅಂತೆ. ಆ ಬಟ್ಟಲು ತೂತಿನ ಮುಖಾಂತರ ಒಳಗಡೆಗೆ ನೀರು ಹೋಗಿ 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 ಆ ಬಟ್ಟಲು ಆ ನೀರಿನ ಪಾತ್ರೆಯಲ್ಲಿ ಮುಳುಗಿದರೆ ಒಂದು ಗಳಿಗೆ ಆಯಿತು ಅಂತ ಲೆಕ್ಕ. ಹೀಗೆ 4 ಗಳಿಗೆ ಆದರೆ ಒಂದು ಜಾವ. 4 ಗಳಿಗೆಗೆ 4 ಸಲ ಬಟ್ಟಲು ಮುಳುಗಿದರೆ ಒಂದು ಜಾವ ಆಯಿತು ಅಂತ. ಆ ಜಾವಕ್ಕೆ 1 ಗಂಟೆ ಹೊಡಿತಾನೆ ಅವನು. ಆದ್ದರಿಂದ ಇಲ್ಲಿ ಜೈಗಂಟೆ ಅಂತ ಉಂಟು, ಅದು ಜಾವಗಂಟೆ ಅಂತ. ಜಾವಗಂಟೆ ಹೋಗಿ ಜೈಗಂಟೆ ಆಗಿದೆ. ಅಥವಾ ಜಾಗಟೆ, ಜಾವಗಂಟೆ, ಜಾಗಟೆ, ಜೈಗಂಟೆ ಇದೆಲ್ಲ ಪರ್ಯಾಯ ಶಬ್ದಗಳು. ಜೈಗಂಟೆ, ಜಾವದ ಗಂಟೆ. 4 ಗಳಿಗೆಗೆ ಒಂದು ಗಂಟೆ ಹೊಡಿತಾನವನು, ಸೂಚಕ. ಅಂದರೆ 4 ಗಳಿಗೆ ಆಯಿತು ಅಂತ ಊರ ಜನರಿಗೆಲ್ಲ ಗೊತ್ತಾಗಲಿಕ್ಕಾಗಿ ಆ ಗಂಟೆ ಹೊಡಿತಾನೆ. ಇದು ಗಳಿಗೆ ಬಟ್ಟಲಿನ ಕ್ರಮ. ಹಿಂದೆ ಸಮಯವನ್ನು ತಿಳಿಯತಕ್ಕಂತಹ ಕ್ರಮ ಹೀಗಿತ್ತು. ದೊಡ್ಡ ಪಾತ್ರೆಯಲ್ಲಿ ಆ ಗಳಿಗೆ ಬಟ್ಟಲನ್ನು ತೇಲಿಬಿಟ್ರೆ
ಆ ನೀರು ಆ ತೂತಿನ ಮುಖಾಂತರ ತುಂಬುತ್ತಾ ಅದು ತುಂಬಿ ಮುಳುಗಿದರೆ 1 ಗಳಿಗೆ. ಅಂತಹ 4 ಗಳಿಗೆ ಆಗುವಾಗ ಒಂದು ಜಾವಕ್ಕೆ ಹೊಡೆಯುವ ಗಂಟೆ ಅದು ಜಾವಗಂಟೆ, ಜಾಗಟೆ ಅಥವಾ ಜೈಗಂಟೆ, ಹೀಗೆ ಅದನ್ನು ವ್ಯವಹರಿಸ್ತಾರೆ. ಇದು ಇಲ್ಲಿ ಹೇಳೋದು ಇದು. ಗಳಿಗೆ ಜಲವನ್ನು ಅಪಹರಿಸುವ, ನೀರು ನುಂಗುತ್ತದೆ, ಅದು ನೀರಿನ ಪಾತ್ರೆಯಲ್ಲಿ ಬಿಟ್ಬಿಟ್ರೆ ನೀರನ್ನು ಅದು ತಗೊಳ್ತಾ ಅದು ಮುಳುಗುತ್ತದೆ. ಹಾಗೆ ನೀರನ್ನು ಅಪಹರಿಸುವ ಗಳಿಗೆ ಬಟ್ಟಲು ಅದು ನೀರು ತುಂಬಿ ಮುಳುಗಿದರೆ 4 ಸಲ ಮುಳುಗಿದರೆ ಅವನೇನು ಮಾಡ್ತಾನೆ, ಆ ಗಂಟೆ ಬಾರಿಸ್ತಾನೆ. ಮುಳುಗಿದ್ದು ಬಟ್ಟಲು, ಏಟು ತಿಂದದ್ದು ಗಂಟೆ. ಇದೊಂದು ಥರದ ಆಶ್ಚರ್ಯ ಅಲ್ಲವ ಅನ್ನುವಂತೆ ಹೇಳ್ತಾರೆ ದಾಸರಲ್ಲಿ. ಜಲವನ್ನು ಅಪಹರಿಸುವ ಗಳಿಗೆ ಬಟ್ಟಲನ್ನು ಉಳಿದು ಜೈಗಂಟೆ ಪಿಡಿದು ಎಳೆದು ಹೊಡೆ ಬಂದರಲ್ಲಿ ಆ ಗಂಟೆ ಏಟು ತಿಂತದೆ. ಇದು ನೀರಿನಲ್ಲಿ ಮುಳುಗಿದರೆ ಅದು ಏಟು ತಿಂತದೆ. ನೀನು ಮುಳುಗಿರಿ, ನೀನು ಏಟು ತಿನ್ನುವಿಲ್ಲ, ಮುಳುಗಿದವರು ಯಾರು, ಏಟು ತಿಂದವರು ಯಾರು. ಕೈ ಪಿಡಿದು ಎಳೆದು ಹೊಡೆ ಬಂದದಲ್ಲಿ ಸಂತತ ಕರ್ತೃ ತಾನಾಗಿ. ಈ ರೀತಿಯಾಗಿ ಭಗವಂತ ಸಂಸಾರದಲ್ಲಿ ಮುಳುಗುವವರು ಯಾರೋ, ಸಂಸಾರದಲ್ಲಿ ತೇಲುವವರು ಯಾರೋ, ಏಟು ತಿಂದು ನರಕಕ್ಕೆ ಹೋಗೋರು, ತಮಸ್ಸಿಗೆ ಹೋಗೋರು, ಹೀಗೆ ತ್ರಿವಿಧ ಚೇತನರು. ಮುಳುಗುವವರು ನಿತ್ಯ ಸಂಸಾರಿಗಳು, ಮುಳುಗದವರು ಸಾತ್ವಿಕರು, ಏಟು ತಿಂದು ನರಕದಲ್ಲಿ ದುಃಖ ಅನುಭವಿಸುವವರು ತಾಮಸ ಜೀವರು. ಹೀಗೆ 3 ಜೀವರ ಚಿಂತನೆಯನ್ನು ಈ ಗಳಿಗೆ ಬಟ್ಟಲಿನ ಒಂದು ಚಿಂತನೆಯಲ್ಲಿ ಕೊಡ್ತಾರೆ ದಾಸರು ವಿಚಿತ್ರ ರೀತಿಯಲ್ಲಿ. ಹೀಗೆ ಭಗವಂತ ಸಂತತ ಕರ್ತೃ ತಾನಾಗಿ ಈ 3 ವಿಧ ಜೀವರಲ್ಲಿಯೂ ಕರ್ತೃ ಅವನೇ, ಮುಳುಗಿಸುವವನು ಅವನೇ, ತೇಲಿಸುವವನು ಅವನೇ, ತಮಸ್ಸಿಗೆ ಹಾಕುವವನು ಅವನೇ. ಅವರವರ ಸಾಧನೆಗಳನ್ನು ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ವ್ಯಾಪಾರಗಳನ್ನು ಮಾಡಿಸಿ ಅದರ ಸ್ವಭಾವ, ಅದು ಏಟು ತಿನ್ನೋದೇ ಅದರ ಸ್ವಭಾವ, ಮುಳುಗೋದೇ ಇದರ ಸ್ವಭಾವ. ಏನು ಮಾಡೋದು ಅದಕ್ಕೆ? ಇದು ಮುಳುಗಿದ್ರೆ ಇನ್ನೂ ಹೊಡ್ರಿ ಇಲ್ಲ, ಅವ ಗಳಿಗೆ ಬಟ್ಲಿಗೆ ಹೊಡೆದ್ರೆ ಜನರಿಗೆ ಗೊತ್ತಾಗೋದು ಹೇಗೆ? ಹೊಡಿಬೇಕಾದ್ರೆ ಒಂದು ಗಂಟೆಯೇ ಹೊಡಿಬೇಕು. ಅದು ಏಟು ತಿನ್ನೋದೇ ಅದರ ಹಣೆ ಬರ, ಮುಳುಗೋದೇ ಇದರ ಹಣೆ ಬರ, ಗಳಿಗೆ ಬಟ್ಲು ಅಲ್ವಾ? ಹಾಗೆ ಭಗವಂತ ನಿತ್ಯ ಸಂಸಾರಿಗಳನ್ನು ಮುಳುಗಿಸಿ ಅವರ ಸ್ವಭಾವದಂತೆ ಅವರಿಗೆ ಸುಖ ದುಃಖಗಳನ್ನು ಕೊಡ್ತಾನೆ. ಮುಳುಗಿಸದಂತೆ ಚೇತನರು ಸಾತ್ವಿಕರನ್ನು ಉದ್ಧಾರ ಮಾಡ್ತಾನೆ. ಈ ಏಟು ತಿನ್ನುವ ಸ್ವಭಾವ ತಾಮಸರು ಏನು ಮಾಡೋದು? ಆ ಸ್ವಭಾವಕ್ಕೆ ಏಟು ಬೀಳೋದೇ ಅದರ ಸ್ವಭಾವ, ಏಟು ತಿನ್ನೋದೇ ಅದರ ಹಣೆ ಬಾರ, ಏನು ಮಾಡೋದು? ಹಾಗೆ ಅವರನ್ನು ತಮಸ್ಸಿನಲ್ಲಿ ಹಾಕ್ತಾನೆ. ಇದರಲ್ಲಿ ದೇವರ ವೈಷಮ್ಯ ಏನಿಲ್ಲ. ಇವನು ಜಾಗಟ ನೀನು ಯಾಕೆ ಬಡಿದಿ, ಇದನ್ನ ಯಾಕೆ ಬಡಿಲಿಲ್ಲ ಅಂತ ಯಾರು ಪ್ರಶ್ನೆ ಮಾಡ್ತಾರೆ ಅವನನ್ನು? ಏನಿಲ್ಲ. ಹಾಗೆ ಭಗವಂತ ಸಂತತ ಕರ್ತೃ ತಾನಾಗಿ ಎಲ್ಲ ಕೆಲಸ ತಾನೇ ಮಾಡ್ತಾನೆ. ಆದರೆ ಅದರ ವೈಷಮ್ಯ ಅವನಿಗಿಲ್ಲ. ಯಾವ ವೈಷಮ್ಯಾದಿಗಳಿಲ್ಲದೆ ತಾನು ಹೊರಗೆ ಇರ್ತಾನೆ, ಯಾವ ವಿಕಾರಗಳು ಅವನಿಗಿಲ್ಲ. ದ್ವೌಭೂತ ಸರ್ಗವು ಲೋಕೇಸ್ಮಿನ್ ದೈವ ಆಸುರ ಏವಚ ಅಂತ. ಹೀಗೆ ದೈವ ಸ್ವಭಾವದ ಕೆಲವರು, ಆಸುರ ಸ್ವಭಾವ ಕೆಲವು. ಸ್ವಲ್ಪ ದೈವ ಸ್ವಲ್ಪ ಆಸುರ ಕಲಿತಿದ್ದು ಮಿಶ್ರ ಸ್ವಭಾವದ ನಿತ್ಯ ಸಂಸಾರಿಗಳು ಕೆಲವರು. ಹೀಗೆ 3 ವಿಧರಾಗಿರತಕ್ಕಂತಹ ಚೇತನರನ್ನು ಹೀಗೆ ಅವರವರ ಸ್ವಭಾವಕ್ಕನುಗುಣವಾಗಿ ಆಯಾ ಕೆಲಸಗಳನ್ನು ತಾನೇ ಮಾಡಿ ಅವರಿಗೆ ಆ ಫಲಗಳನ್ನು ಕೊಡ್ತಾ ಇದ್ದಾನೆ. ಯಾರವನು ಅಂದರೆ ಇಲ್ಲಿ ಒಂದು ಹೊಸ ಹೆಸರು ಹೇಳ್ತಾರೆ, ಹಲಧರಾನುಜ ಪುಣ್ಯ ಪಾಪದ ಫಲಗಳನ್ನು ದೇವಾಸುರ ಗಣದಳು ವಿಭಾಗವ ಮಾಡಿಸುತ್ತಾ ಅಂತಾರೆ. ಹಲಧರಾನುಜ ಅಂತಾರೆ. ಹಲಧರಾನುಜ ಅಂದರೆ, ಹಲಧರ ಅಂದರೆ ಬಲರಾಮ, ಅವನ ಅನುಜ ಅಂದರೆ ಅವನ ಸಹೋದರನಾಗಿರತಕ್ಕಂತಹ ಕೃಷ್ಣ. ಹಲಧರಾನುಜ ಅಂತ ಅವನನ್ನು ಕರೀತಾರೆ, ಕೃಷ್ಣನನ್ನು. ಇಲ್ಲಿ ಈ ಶಬ್ದ ಪ್ರಯೋಗ ಮಾಡಿದ್ದಾರೆ. ಯಾಕೆ ಅಂದರೆ ಪುಣ್ಯ ಪಾಪದ ಫಲಗಳನ್ನು, ಪುಣ್ಯ ಪಾಪಗಳನ್ನು ಸರಿಯಾಗಿ ವ್ಯವಸ್ಥೆ ಮಾಡ್ತಾನೆ ಅವನು. ಯಾರ್ಯಾರಿಗೆ ಹೇಗೆ ಪುಣ್ಯ ಹೆಚ್ಚಾಯಿತೋ, ಪುಣ್ಯ ಕಡಿಮೆ ಆಯಿತೋ, ಅದು ಹೇಗೆ ಕಡಿಮೆ ಮಾಡಬೇಕು, ಯಾರಿಗೆ ಹೆಂಗೆ ಮಾಡಬೇಕು, ಅದೆಲ್ಲ ವ್ಯವಸ್ಥಿತವಾಗಿ ಉಂಟವನದು. ವ್ಯಾಪಾರ ವ್ಯತ್ಯಾಸ ಇಲ್ಲ, ಒಂದು ಕೂದಲೆಳೆ ವ್ಯತ್ಯಾಸ ಇಲ್ಲದಂತೆ ಅವರವರ ಕರ್ಮಗಳನ್ನೇ ಅವರಿಗೆ ಉಣಿಸ್ಲಿಕ್ಕೆ ಕೊಡ್ತಾನೆ. ಹಾಗೆ ಅದನ್ನು ತಿಳಿಸ್ಬೇಕಾಗಿದೆ. ಅದಕ್ಕೆ ಹಲಧರಾನುಜ ಅಂತಾರೆ. ಹಲಧರಾನುಜ ಅಂದರೆ ಬಲರಾಮನ ತಮ್ಮ ಕೃಷ್ಣ. ಇದನ್ಯಾಕೆ ಹೇಳಿದ್ರು ಈ ರೀತಿ? ಕೃಷ್ಣ ಅಂತ ಹೇಳ್ಬೋದು, ಅದು ಬೇರೆ ಹೆಸರು ಹೇಳ್ಬೋದು. ಇದು ಹಲಧರಾನುಜ ಅಂತ ಯಾಕೆ ಹೇಳಿದ್ರೆ, ಈ ಕೃಷ್ಣ ಹಲಧರನಿಗೆ ಹಾಗೆ ಮಾಡಿದ್ದಾನೆ, ತನ್ನ ಅಣ್ಣನಾದ ಬಲರಾಮನಿಗೆ ಹಾಗೆ ಮಾಡಿದ್ದಾನೆ. ಏನು ಮಾಡಿದ್ದಾನೆ ರೀ ಬಲರಾಮನಿಗೆ? ಕೃಷ್ಣ ಏನು ಮಾಡಿದ್ದಾನೆ ಅಂದರೆ, ಈ ಬಲರಾಮ ಈ ಕೃಷ್ಣ ಹಿಂದೆ ರಾಮನಾದಾಗ ಅವನ ಲಕ್ಷ್ಮಣ ಅಲ್ಲಿ ತಮ್ಮನಾಗಿ ಹುಟ್ಟಿದ್ದ. ರಾಮನಿಗೆ
ತಮ್ಮನಾಗಿ ಹುಟ್ಟಿದ್ದ ಈ ಬಲರಾಮ ಶೇಷದೇವರು ಅಲ್ಲಿ ರಾಮ ಆದಾಗ ಲಕ್ಷ್ಮಣನಾಗಿ ಹುಟ್ಟಿದ. ಲಕ್ಷ್ಮಣನಾಗಿ ಹುಟ್ಟಿ ಅಪಾರವಾದ ಸೇವೆ, ರಾಮನ ಸೇವೆ ಮಾಡಿದ್ದು ನಿಸ್ಸೀಮ, ಅಪಾರ ಸೇವೆ. ರಾಮಚಂದ್ರ 14 ವರ್ಷ ವನವಾಸಕ್ಕೆ ಹೋದರೆ 14 ವರ್ಷ ಉಪವಾಸ, ನಿದ್ರೆ ಇಲ್ಲ, ರಾಮಸೇವೆ ನಿರಂತರ, ಹಗಲು ರಾತ್ರಿ ರಾಮಸೇವೆ ಮಾಡುವುದರಲ್ಲಿ ನಿರತನಾದ. ರಾಮಚಂದ್ರ ಯಾವತ್ತು ಅಯೋಧ್ಯೆಯಲ್ಲಿ ಬಂದು ತಾನು ಸುಖದ ಸುಪ್ಪತ್ತಿಗೆಯಲ್ಲಿ ರಾಜಮಂಚದಲ್ಲಿ ಮಲಗ್ತಾನೋ ಅವತ್ತು ನಾನು ನಿದ್ರೆ ಮಾಡೋದು, ಅಲ್ಲಿವರೆಗೆ ನಿದ್ರೆ ಇಲ್ಲ. ಅಯೋಧ್ಯೆಯಲ್ಲಿ ಸುಗ್ರಾಸ ರಾಜಭೋಜನವನ್ನು ಯಾವತ್ತು ರಾಮಚಂದ್ರ ಮಾಡ್ತಾನೋ ಅವತ್ತು ನಾನು ಊಟ ಮಾಡುವುದು, ಅಲ್ಲಿವರೆಗೆ ಊಟ ಮಾಡಲ್ಲ. ಹೀಗೆ 14 ವರ್ಷ ಊಟ ಮಾಡಿಲ್ಲ, ನಿದ್ದೆ ಮಾಡಿಲ್ಲ, ನಿರಂತರ ರಾಮಸೇವೆ. ನಾನು ನಿದ್ದೆ ಮಾಡಿಲ್ಲ, ನಂಗೆ ನಿದ್ದೆ ಬಂತು ಅಂತ ಮಲಗಿದ್ದಿಲ್ಲ, ಆಲಸ್ಯತನ ಮಾಡಿದ್ದಿಲ್ಲ, ರಾಮನನ್ನು ಸೇವಿಸೋದೆ, ಹಗಲು ರಾತ್ರಿ ರಾಮನ ಸೇವಾ. ಹೀಗೆ ಅಪಾರ ಸೇವೆ ಮಾಡಿದವ ಲಕ್ಷ್ಮಣ. ಹಾಗಾಗಿ ಅಪಾರ ಪುಣ್ಯ ಬಂತು. ಆ ಪುಣ್ಯ ವ್ಯವಸ್ಥೆ ಮಾಡಬೇಕಾಯ್ತು. ಇವಾಗ ಪುಣ್ಯ ಹೆಚ್ಚು ಆಗಬಾರ್ದು, ಹೆಚ್ಚಾದರೂ ಅದು ದಕ್ಕಲ್ಲ. ಹೇಗೆ ಪಾತ್ರೆಯಲ್ಲಿ ಎಷ್ಟು ನೀರು ಹಿಡಿಬೇಕೋ ಅಷ್ಟೇ ನೀರು ಹಿಡಿಯೋದು, ಹೆಚ್ಚಿನ ನೀರು ತುಂಬಲಿಕ್ಕೆ ಹೋದರೆ ಅದು ಕೆಳಗೆ ಚೆಲ್ಲಿ ಹೋಗ್ತದೆ ಅಷ್ಟೇ. ಹಾಗೆ ಲಕ್ಷ್ಮಣ ಅವನ ಪುಣ್ಯ ಹೆಚ್ಚಾಯಿತು, ಅದು ಸೋರಿ ಹೋಗಬೇಕು ಇವಾಗ. ಹೇಗೆ ಅದಕ್ಕೆ ಅಲ್ಲಿ ತಮ್ಮನಾಗಿ ಮಾಡಿಕೊಂಡ ಶೇಷದೇವರನ್ನು, ಲಕ್ಷ್ಮಣನನ್ನು ಇಲ್ಲಿ ಅಣ್ಣನನ್ನಾಗಿ ಮಾಡಿಕೊಂಬಿಟ್ಟ ಕೃಷ್ಣಾವತಾರದಲ್ಲಿ. ಲಕ್ಷ್ಮಣ ಅಣ್ಣ ಆದ, ಇಲ್ಲಿ ಬಲರಾಮನಾದಾಗ ಕೃಷ್ಣನಿಗೆ ಜೋರು ಮಾಡ್ತಾನೆ ಅವನು. ಕೃಷ್ಣ ನಿನ್ನ ಕಾಲ ಸಾಕಾಗಿ ಹೋಗೋದು, ನಿನಗೇನು ತಿಳುವಳಿಕೆ ಇಲ್ಲ, ಹೀಗೆಲ್ಲ ಕೃಷ್ಣನಿಗೆ ಬೈತಾನೆ. ಶತಧನ್ವ ಅಂತ ಒಬ್ಬ ದೈತ್ಯ, ಅವನು ಕೃಷ್ಣನ ಮಾವ ಅಂದರೆ ಸತ್ಯಭಾಮೆಯ ತಂದೆಯಾದ ಸತ್ರಾಜಿತನನ್ನು ಸಂಹಾರ ಮಾಡಿ ಶವಂತಕ ಮಣಿಯನ್ನು ಅಪಹಾರ ಮಾಡಿ ಅದನ್ನು ಅಕ್ರೂರನಿಗೆ ಕೊಟ್ಟು ದುಡ್ಡಿನ ಆಸೆಯಿಂದ ದುಡ್ಡು ತಗೊಂಡು ತಾನು ಓಡಿ ಹೋಗಿಬಿಡ್ತಾನೆ. ಕೃಷ್ಣ ಈ ವಿಚಾರ ತಿಳಿದು ಆ ಶತಧನ್ವನನ್ನು ಸಂಹಾರ ಮಾಡಿ ಶವಂತಕ ಮಣಿ ತರಬೇಕು ಅಂತ ಹೋಗ್ತಾನೆ. ಆಗ ಹೋಗಿ ಶತಧನ್ವನನ್ನು ಸಂಹಾರ ಮಾಡ್ತಾನೆ, ಅವನಲ್ಲಿ ಶವಂತಕ ಮಣಿ ಇಲ್ಲ. ಬಲರಾಮ್ ಬಾಯಿ ಸಿಕ್ಕಂಗೆ ಬೈತಾನೆ ಕೃಷ್ಣನನ್ನು, ಅವಿಚಾರಿತವಾಗಿ ಕೆಲಸ ಮಾಡ್ತಿದ್ದಿ, ಮುಂಗೋಪು ಇದ್ದಿ ನೀನು, ಹೀಗೆಲ್ಲ ಬೈತಾನೆ ಅವನು. ಬೈಯೋದ್ರಿಂದ ಅಲ್ಲಿ ಹೆಚ್ಚು ಪುಣ್ಯ ಆದದ್ದು ಇಲ್ಲಿ ಕಳೆದೋಯ್ತು. ಅಲ್ಲಿ ಸೇವೆ ಮಾಡಿ ಪುಣ್ಯ ಗಳಿಸಿದ, ಇಲ್ಲಿ ಬೈದು ಪುಣ್ಯ ಕಳ್ಕೊಂಡ. ಎಷ್ಟು ಬೇಕೋ ಅಷ್ಟು ವ್ಯವಸ್ಥೆ ಮಾಡಿಬಿಟ್ಟ ಕೃಷ್ಣ. ಹೀಗೆ ಪುಣ್ಯ ಪಾಪದ ಫಲಗಳನ್ನು ಹೇಗೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ವ್ಯವಸ್ಥಿತ, ಅವರ ಯೋಗ್ಯತೆ ಮೀರಿ ಯಾವುದನ್ನು ಕೊಡಲ್ಲ. ಅವರು ದೇವತೆಗಳಿರಬಹುದು, ಅಸುರರಿರಬಹುದು, ರಾಜಸರಿರಬಹುದು, ಯಾರೇ ಇರಲಿ, ದೇವಾಸುರ ಗಣದೊಳು ವಿಭಾಗವ ಮಾಡಿ. ಯಾಕೆ ಬಲರಾಮ ಹೀಗೆ ಅಂದರೆ, ಒಮ್ಮೊಮ್ಮೆ ಅಸುರಾವೇಶ ಬಂದುಬಿಡ್ತದೆ ದೇವತೆಗಳಿಗೂ ಕೂಡ. ಅಸುರಾವೇಶ ಇಲ್ಲದೇ ಇರತಕ್ಕಂತಹ ಚೇತನರು ಬ್ರಹ್ಮವಾಯುಗಳು, ಭಾರತೀ ಸರಸ್ವತಿಯರು, ಲಕ್ಷ್ಮೀದೇವಿ, ಇವರಿಗೆ ಅಸುರಾವೇಶ ಇಲ್ಲ. ಉಳಿದಂತೆ ಎಲ್ಲ ದೇವತೆಗಳಿಗೂ ಅಸುರಾವೇಶ ಬಂದು ಏನೆಲ್ಲ ಮಾಡಿಬಿಡ್ತಾರೆ. ಆದ್ದರಿಂದ ಭಗವಂತ ಹೇಗೆ ವ್ಯವಸ್ಥೆ ಮಾಡ್ತಾನೆ ಅದನ್ನು ಅಂದರೆ, ದೇವಾಸುರ ಗಣದಳು ವಿಭಾಗ ಮಾಡಿ ಉಣಿಸುತ್ತ. ಅಸುರಾವೇಶದಿಂದ ಕೃಷ್ಣನನ್ನು ಬೈದ ಅವನು. ಆದ್ದರಿಂದ ಬೈದದ್ದು ಯಾರು? ಬಲರಾಮ ಅಲ್ಲ, ಬಲರಾಮನಿಗೆ ಅಸುರಾವೇಶದಿಂದ ಬೈದ ಬೈದ ಪಾಪ ಯಾರಿಗೆ? ಆಸುರನಿಗೆ. ಹಾಗೆ ವ್ಯವಸ್ಥೆ ಮಾಡಿಬಿಡ್ತಾನೆ. ಅಸುರರು ಒಮ್ಮೊಮ್ಮೆ ಒಳ್ಳೆಯ ಕೆಲಸ ಮಾಡಿಬಿಡ್ತಾರೆ. ಒಳ್ಳೆಯ ಕೆಲಸ ಮಾಡಿದಾಗ ಅವರು ಯಾವರೋ ಒಂದು ಸಜ್ಜನರ ಸಹವಾಸದಲ್ಲಿ ಮಾಡಿರ್ತಾರೆ. ಹಾಗಾಗಿ ಯಾರು ಸಜ್ಜನರ ಸಹವಾಸದಲ್ಲಿ ಒಳ್ಳೆಯ ಕೆಲಸ ಮಾಡಿದರೋ ಆ ಪುಣ್ಯ ಸಜ್ಜನರಿಗೆ. ಅಸುರಾವೇಶದಿಂದ ದೇವತೆಗಳು ವ್ಯಾಪಾರ ಮಾಡಿದಾಗ ಆ ಮಾಡಿದ ಪಾಪದ ಕೆಲಸ ಅದು ಅಸುರರಿಗೆ, ಭಗವಂತ ಸಾತ್ವಿಕರಿಗೆ ಇಲ್ಲ. ಹೀಗೆ ಭಗವಂತ ವ್ಯವಸ್ಥೆ ಮಾಡ್ತಾನೆ, ಸುಮ್ಮನೆ ಇಲ್ಲ. ಒಮ್ಮೊಮ್ಮೆ ಸಾತ್ವಿಕರೂ ಕೆಟ್ಟ ಕೆಲಸ ಮಾಡೋದುಂಟು, ತಾಮಸರು ಒಳ್ಳೆಯ ಕೆಲಸ ಮಾಡೋದುಂಟು. ಮಾಡಿದಾಗ ಹೀಗೆ ವ್ಯವಸ್ಥೆ ಮಾಡಿಬಿಡ್ತಾನೆ ಭಗವಂತ. ಪುಣ್ಯ ಪಾಪದ ಫಲಗಳನ್ನು ದೇವಾಸುರ ಗಣದೊಳು ವಿಭಾಗ ಮಾಡಿ, ಯಾರ ಆವೇಶದಿಂದ, ಯಾರ ಸಹವಾಸದಿಂದ ಇವರು ಇದನ್ನು ಮಾಡಿದ್ದಾರೆ ನೋಡ್ತಾನೆ. ಸಜ್ಜನರ ಸಹವಾಸ ಆ ಪ್ರಭಾವದಿಂದ ಇವರು ಮಾಡಿದ್ದಾರೆ. ಆದ್ದರಿಂದ ಯಾರ ಪ್ರಭಾವದಿಂದ ತಾಮಸರು ಒಳ್ಳೆಯ ಕೆಲಸ ಮಾಡಿದ್ದಾರೋ ಅದು ಅವರ ಸಹವಾಸಕ್ಕೆ, ಅವರಿಗೆ ಸಾತ್ವಿಕರಿಗೆ. ಯಾರ ಆವೇಶದಿಂದ ಪಾಪದ ಕೆಲಸ ಮಾಡಿದ್ದಾರೋ ಸಾತ್ವಿಕರು, ಯಾರ ಆವೇಶವೋ ಅವರಿಗೆ ಆ ಪಾಪದ ಫಲ. ಹೀಗೆ ಪುಣ್ಯ ಪಾಪಗಳ ಫಲಗಳನ್ನು ವಿಭಾಗ ಮಾಡಿ ದೇವತೆಗಳಿಗೆ, ಅಸುರರಿಗೆ ಅವರವರ ಸ್ವಭಾವಕ್ಕೆ, ಯಾವುದೋ ಪ್ರಭಾವದಿಂದ ಮಾಡಿದ್ರು ಒಂದು ಪ್ರಭಾವಕ್ಕೆ ಅದನ್ನು ಕೊಟ್ಟು ವಿಭಾಗ ಮಾಡಿಕೊಟ್ಟು
ತಾನು ಸಾಕ್ಷಿಯಾಗಿ ಎಲ್ಲ ನೋಡ್ತಾ ಕೂತ್ಬಿಡ್ತಾನೆ. ಅವನಿಗೇನು ಸಂಬಂಧವೇ ಇಲ್ಲ. ವಿಶ್ವತಶ್ಚಕ್ಷವ, ಇಡೀ ಜಗತ್ತನ್ನು ಸಾಕ್ಷೀಭೂತನಾಗಿ ನೋಡ್ತಾ, ಸಾಕ್ಷಾತ್ ಈಕ್ಷತೆ, ಇದರಲ್ಲಿ ಪ್ರತ್ಯಕ್ಷವಾಗಿ ನೋಡ್ತಾ ತಾನು ಸಾಕ್ಷಿಯಾಗಿರ್ತಾನೆ ಹೊರತು ಇದರ ವೈಷಮ್ಯಾದಿ ದೋಷಗಳು ಅವನಿಗೆ ಯಾವ ಕಾಲಕ್ಕೂ ಇಲ್ಲ. ಸಾಕ್ಷಿ ಮಾತ್ರ ಅವನಷ್ಟೇ, ಎಲ್ಲವನ್ನು ನೋಡ್ತಾ ಇರ್ತಾನೆ. ಆಯಾ ಸ್ವಭಾವದ ವ್ಯಾಪಾರಗಳನ್ನು ಒಳಗಿದ್ದು ಪ್ರಕಟ ಮಾಡ್ತಾನೆ, ಹೊರಗಿದ್ದು ನೋಡ್ತಾನೆ. ಇಂತಹ ಭಗವಂತನಿಗೆ ವೈಷಮ್ಯ ಚಿಂತನೆ ಸಲ್ಲದು ಅನ್ನುವಂತೆ ಈ ಪದ್ಯದಲ್ಲಿ ಸ್ವಾರಸ್ಯವಾಗಿ ಆ ಚಿಂತನೆಯನ್ನು ನಮಗೆ ಕೊಡ್ತಾ ದಾಸರಾಯರು. ಜಲವನ್ನು ಅಪಹರಿಸುವ ಗಳಿಗೆ ಬಟ್ಟಲ ನುಳಿದು ಜೈಗಂಟೆ ಕೈಪಿಡಿದೆಳೆದು ಹೊಡೆವಂದದಲ್ಲಿ ಸಂತತ ಕರ್ತೃತಾನಾಗಿ ಫಲಧರಾನುಜ ಪುಣ್ಯ ಪಾಪದ ಫಲಗಳನ್ನು ದೇವಾಸುರ ಗಣದೊಳು ವಿಭಾಗ ಮಾಡಿ ಉಣಿಸುತ್ತ ಸಾಕ್ಷಿಯಾಗಿಪ್ಪ ಅಂತ ಭಗವಂತನ ವೈಷಮ್ಯ ದೋಷ ಅವನಿಗಿಲ್ಲ ಅನ್ನುವುದನ್ನು ಒಂದು ವಿಚಿತ್ರ ರೀತಿಯಲ್ಲಿ ದೃಷ್ಟಾಂತ ಕೊಟ್ಟು ಚಿಂತನೆಗೆ ಕೊಡ್ತಾರೆ ಈ ಪದ್ಯದಲ್ಲಿ ದಾಸರಾಯರು. ಮುಂದೆ ಹೊಂದಿಕೊಂಡಿಹ ಸರ್ವರೊಳು ಸಂಬಂಧವಾಗದೆ ಅಂತ ಅವನ ಮತ್ತೊಂದು ಥರದ ಚಿಂತನೆಯನ್ನು ಕೊಡ್ತಾರೆ. ನಾಳಿನ ಚಿಂತನೆಯಲ್ಲಿ ಮತ್ತೆ ಅದನ್ನು ಮುಂದುವರಿಸಿ ಚಿಂತನೆ ಮಾಡೋಣ. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.